ನಮಸ್ಕಾರ. ಶಾಪ, ಸ್ತ್ರೀಯರ ಶಾಪ ವರ್ಕ್ ಆಗುತ್ತಾ? ಹೆಣ್ಣಿನ ಶಾಪ ತಟ್ಟುತ್ತಾ? ನೊಂದ ಮನಸ್ಸಿನ ಶಾಪ ಹಾಕಿದರೆ ತಟ್ಟುತ್ತಾ? ದೇವರ ಶಾಪ ಮನುಷ್ಯನಿಗೆ ತಟ್ಟುತ್ತಾ? ನಾಲ್ಗೆಯ ಮೇಲೆ ಮಚ್ಚೆ ಇರೋ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶಾಪ ಹಾಕಿದರೆ ನಿಜವಾಗ್ಲೂ ತಟ್ಟುತ್ತಾ? ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೊಂದಿರೋ ಮನಸ್ಸುಗಳು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ನೊಂದಿರೋ ಮನಸ್ಸು ನಿಮ್ಮ ಮನೆ ಮುಂದೆ ಬಂದು ಮಣ್ಣೆಲ್ಲ ತೂರ್ಕೊಂಡು, ಬಟ್ಟೆಯೆಲ್ಲ ಹರ್ಕೊಂಡು, ಕೂದಲೆಲ್ಲ ಎಳ್ಕೊಂಡು, ಜಡೆಯೆಲ್ಲ ಬಿಟ್ಕೊಂಡು, ಕೂಗ್ಕೊಂಡು, ಅರ್ಚಾಡ್ಕೊಂಡು, ನೀನು ಹಾಳಾಗೋಗು, ನಿನಗೆ ಹಂಗಾಗಲಿ, ನಿನಗೆ ಹಿಂಗಾಗಲಿ, ಕೈನಲ್ಲೆಲ್ಲ ಲಟ್ಟಿಗೆ ಮುರ್ಕೊಂಡು, ತಲೆಯಲ್ಲೆಲ್ಲ ಲಟ್ಟಿಗೆ ಮುರ್ಕೊಂಡು, ಅಳ್ಕಂತ, ಚೀರ್ಕಂತ, ನೊಂದ್ಕಂತ ನಿಮಗೆ ಶಾಪ ಹಾಕಿದರೆ ವರ್ಕ್ ಆಗುತ್ತಾ? ಒಂದು. ಎರಡನೇದು, ದೇವ್ರ ಶಾಪ. ದೇವರು ಶಾಪ ಕೊಟ್ಟರೆ ಮನುಷ್ಯನಿಗೆ ತಟ್ಟುತ್ತಾ? ಎರಡನೇದು. ಮೂರನೇದು, ನಾಲ್ಗೆ ಮೇಲೆ ಮಚ್ಚೆ ಇರುತ್ತೆ, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ. ಆ ನಾಲ್ಗೆ ಮೇಲೆ ತುದಿಗನ್ನ ಇರಲಿ, ಸೈಡ್ಗನ್ನ ಇರಲಿ, ಲೆಫ್ಟ್ಗನ್ನ ಇರಲಿ, ರೈಟ್ಗನ್ನ ಇರಲಿ, ಒಟ್ಟು ನಾಲ್ಗೆ ಮೇಲೆ ಮಚ್ಚೆ ಇರೋ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಶಾಪುಗಳು ಹಾಕ್ಬಿಟ್ರೆ ಮನೆಯಲ್ಲಿ ಮಾತಾಡ್ತಿರ್ತಾರೆ, ಏಯ್ ಅವನಿಗೆ ನಾಲ್ಗೆ ಮೇಲೆ ಮಚ್ಚೆ ಇದೆ, ಅವಳಿಗೆ ನಾಲ್ಗೆ ಮೇಲೆ ಮಚ್ಚೆ ಇದೆ, ಅವಳು ಶಾಪ ಹಾಕ್ಬಿಟ್ರೆ ಶಾಪ ಹಾಕ್ಬಿಟ್ರೆ ಹಾಗೇ ಬಿಡುತ್ತೆ ನೋಡು, ಹುಷಾರಾಗಿರೋ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ. ಆಮೇಲೆ ನೊಂದ ಮನಸ್ಸುಗಳು ಕಣ್ಣೀರಿಡ್ತಾ ಶಾಪ ಇಟ್ಟರೆ ನಿಜವಾಗ್ಲೂ ಆಗುತ್ತಾ? ನೋಡ್ರಿ, ಒಂದು ಹೇಳ್ತೀನಿ, ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ. ನೀವು ನ್ಯಾಯದಿಂದ, ಧರ್ಮದಿಂದ, ಸಿನ್ಸಿಯರಾಗಿದ್ದು, ಯಾರಿಗೂ ನೋವು ಕೊಡದಲೆ, ಯಾರಿಗೂ ಅನ್ಯಾಯ ಮಾಡದಲೆ, ಯಾರಿಗೂ ಮೋಸ ಮಾಡದಲೆ, ಯಾರ ದುಡ್ಡು ತಿಂದಲೆ, ದುಡ್ಡು ಇಸ್ಕೊಂಡಲೆ, ಯಾರ್ದು ಆಸ್ತಿಗಳು ಲಪ್ಟಾಯಿಸ್ದಲೆ, ಇನ್ನೊಬ್ರದ್ದು ಅನ್ನ ಕಿತ್ಕೊಂಡು ತಿನ್ನೋದು, ಇನ್ನೊಬ್ರದ್ದು ಉದ್ಯೋಗದ ಮೇಲೆ ಕಣ್ಣಾಕೋದು, ಇನ್ನೊಬ್ಬರ ಮೇಲೆ ಕಣ್ಣಾಕೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದಾಗ ನೀವು ಮೋಸ ಮಾಡಿ, ಅನ್ಯಾಯ ಮಾಡಿ, ಅವರಿಗೆ ಹಿಂಸೆ ಕೊಟ್ಟು, ಟಾರ್ಚರ್ ಕೊಟ್ಟು, ನಿಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ, ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತಂದರೆ ಆ ದೇವ್ರಿಗೂ ಹೆದರ್ಕೋಣ ಅಂತ ಅವಶ್ಯಕತೆ ಏನಿಲ್ಲ. ನಾಲ್ಗೆ ಮೇಲೆ ಮಚ್ಚೆ ಇದ್ದು ಶಾಪ ತಟ್ಟಿದ್ರು ವರ್ಕ್ ಆಗಲ್ಲ, ಹೇಳ್ತಾ ಇದ್ದೀನಿ. ಮನಸ್ಸಿಂದ ನೋವು ಮಾಡ್ಕೊಂಡು, ಕಣ್ಣೀರು ಹಾಕ್ಕೊಂಡು, ಮಣ್ಣು ತೂರಿದ್ರು ಶಾಪಗಳು ವರ್ಕ್ ಆಗಲ್ಲ ಕಲಿಯುಗದಲ್ಲಿ. ಯಾವಾಗ ನೀವು ಸಿನ್ಸಿಯರಾಗಿದ್ದು, ನೀವು ನ್ಯಾಯ ಧರ್ಮ ನಿಷ್ಠೆಯಿಂದ ಇದ್ದು ಅವರು ಶಾಪ ಹಾಕಿದರೆ ವರ್ಕ್ ಆಗಲ್ಲ. ಅದೇ ನೀವೇನಾದರೂ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ, ನೊಂದ ಮನಸ್ಸಿಗಾಗಲಿ, ನಾಲ್ಗೆ ಮೇಲೆ ಮಚ್ಚೆ ಇರೋರಿಗಾಗಲಿ, ನೀವೇನಾದರೂ ಅನ್ಯಾಯ ಮಾಡಿ, ಮೋಸ ಮಾಡಿ, ಇನ್ನೊಂದು ಮತ್ತೊಂದು ಮಾಡಿದಾಗ ಅವ್ರು ಏನಾದರೂ ಶಾಪಗಳು ನಿಮಗೆ ಹಾಕಿದರೆ ಡೈರೆಕ್ಟಾಗೆ ಅದೇನಾಗುತ್ತೆ, ನೀವು ಮಾಡಿರ್ತೀರಲ್ಲ ಕರ್ಮ, ಆ ಸುತ್ಕೊಂಡು ನಿಮ್ಮನ್ನು ಕಾಡ್ತಾ ಹೋಗುತ್ತೆ. ಇನ್ನೊಂದು, ದೇವ್ರ ಶಾಪ. ದೇವ್ರ ಶಾಪ ಮನುಷ್ಯನಿಗೆ ತಟ್ಟುತ್ತಾ? ದೇವ್ರು ಯಾರಿಗೂ ಶಾಪ ಹಾಕಲ್ಲ, ಇನ್ನು ಮನುಷ್ಯನೇ ದೇವ್ರಿಗೆ ಶಾಪ ಹಾಕ್ತಾನೆ. ಅಂದುಕೊಂಡಿದ್ದು ಆಗದಲೇ ಇದ್ದಾಗ, ಆಸೆಗಳು ಈಡೇರದಲೇ ಇದ್ದಾಗ, ಜೇಬು, ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ಲಾಸ್ ಆಗಿ, ಉದ್ಯೋಗ ಸಮಸ್ಯೆ ಬಂದು, ದುಡ್ಡು ಖಾಲಿಯಾದಾಗ, ಅನಾರೋಗ್ಯ ಬಂದಾಗ ದೇವ್ರಿಗೆ ಇಡೀ ಶಾಪ ಹಾಕ್ತಾನೆ. ಅಂದ್ಕೊಂಡಿದ್ದಾಗಲಿಲ್ಲಲ್ಲ, ಇನ್ನು ಮನುಷ್ಯ ದೇವ್ರಿಗೆ ಶಾಪ ಹಾಕ್ತಾನೆ ಹೊರತು ದೇವ್ರು ಯಾವತ್ತೂ ಮನುಷ್ಯರಿಗೆ ಶಾಪ ಕೊಡಲ್ಲ, ತಿಳ್ಕೊಳ್ಳಿ. ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ. ಕಲಿಯುಗದಲ್ಲಿ
ಶಾಪಗಳು ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತವೆ ಅಂತಂದರೆ ನಿಮ್ಮ ಮೇಲಿರುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಇರುತ್ತೆ, ನೀವು ಮಾಡುವ ಕರ್ಮದ ಕೆಲಸದ ಮೇಲೆ ಇಡುತ್ತೆ. ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ. ನೀವೇನು ಅನ್ಕಂತೀರಾ, ಅಯ್ಯೋ ಅವ್ರು ನನಗೆ ಶಾಪ ಹಾಕ್ಬಿಟ್ರು ಅದಕ್ಕೆ ನನಗೆ ಹಂಗಾಯಿತು ಅಂತ ಮನಸ್ಸಲ್ಲಿ ಭ್ರಾಂತು ತೊಗೊತೀರ. ಕರ್ಮ ಮಾಡಿರ್ತೀರಲ್ಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದೇ ಆಗೋದು. ಇವಾಗ ಚರಂಡಿ ಇದೆ, ಚರಂಡಿ ಒಳಗಡೆ ಕಲ್ಲು ಹಾಕಿದರೆ ಸಿಡಿಯೋದು ಯಾರಿಗ್ರಿ? ನಮಗೆ ತಾನೇ. ವೆಹಿಕಲ್ಲು ಸ್ಪೀಡಾಗಿ ಹೊಡ್ಕೊಂಡು ಹೋದರೆ 120 150 160 ಕಿಲೋಮೀಟ್ರಲ್ಲಿ ವೆಹಿಕಲಲ್ಲಿ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತಪ್ಪ, ಹುಷಾರಾಗಿ ಹೋಗು ಅಂದರೆ ಫಾಸ್ಟಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟುಗಳಾಗ್ರಿ. ಅರ್ಥ ಆಯ್ತಾ? ಇಲ್ಲಿ ಎಲ್ಲ ನಿಮ್ಮ ಮೇಲೆ ನಿಂತಿರುತ್ತೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇಸ್ ನಥಿಂಗ್ ಬಟ್ IQ ಕೊಟ್ಟಿದ್ದಾನೆ ಭಗವಂತ. ಸರಿ ಏನು ತಪ್ಪೇನು ನೋಡ್ಕೊಳ್ಳಿ, ತಿದ್ದುಕೊಳ್ಳಿ, ಜೀವನ ನಡೆಸಿ. ಇಲ್ಲಿ ಯಾರು ದೊಡ್ಡರಲ್ಲ, ಯಾರು ಸಣ್ಣರಲ್ಲ. ಭಗವಂತನ ಮುಂದೆ ನಾವೆಲ್ಲ ಚಿಕ್ಕವರೇ. ಪಂಚಭೂತಗಳೇ ಇಲ್ಲಿ ದೇವರು. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ ಇವನ್ನ ಸರಿಯಾಗಿ ಇಟ್ಕೊಬೇಕು. ಮಾಡಬಾರ್ದು ಮಾಡಿದರೆ ಆಗಬಾರ್ದಂತೂ ಆಗುತ್ತೆ. ಬಟ್ ಶಾಪಗಳು ಇವೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.